ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಏನು ಈ ಹೊಸ ವಿಷಯ ಅಂದರೆ, ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕಾಗಿರುವಂತಹ ವಿಷಯ ಯಾವುದು? ಎರಡೇ ವಿಷಯ, ಒಂದು ಹೆಲ್ತು, ಇನ್ನೊಂದು ವೆಲ್ತ್. ಯಾವ ಮನುಷ್ಯ ಹೆಲ್ದಿಯಾಗಿರ್ತಾನೋ, ಅವನು ವೆಲ್ದಿಯಾಗಿ ಇರ್ತಾನೆ ಅಂತ. ಯಾಕೆ ಅಂದರೆ ಹೆಲ್ತ್ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್. ಯಾರೇ ಹೆಲ್ದಿ ಆಗಿರ್ತಾರೋ ಅವರು ಈಸಿಯಾಗಿ ವೆಲ್ದಿ ಆಗ್ಬೋದು. ನಿನ್ನಲ್ಲಿ ಶಕ್ತಿ ಇದ್ರೆ ಖಂಡಿತವಾಗೂ ನಿನಗೆ ದುಡಿಮೆ ಮಾಡುವಂತಹ ಒಂದು ಮನಸ್ಥಿತಿ ಅನ್ನೋದು ಬರ್ತಾ ಹೋಗುತ್ತೆ. ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಆಸೆ ಬರ್ತಾ ಹೋಗುತ್ತೆ. ದುಡಿಬೇಕಪ್ಪ, ಹಣ ಗಳಿಸ್ಬೇಕಪ್ಪ, ಸಂಪಾದನೆ ಮಾಡ್ಬೇಕಪ್ಪ ಅನ್ನೋದು ಬರ್ತಾ ಹೋಗುತ್ತೆ. ಆದರೆ ನಾನು ಹೆಲ್ದಿ ಆಗಿರ್ಲಿಲ್ಲ ಅಂದ್ರೆ ಏನನ್ಸುತ್ತೆ, ಮನಸ್ಸು ಹಾಸ್ಪಿಟಲ್ಗೆ ಹೋಗ್ಬೇಕಪ್ಪ, ಅಲ್ಲಿಗೆ ಖರ್ಚು ಮಾಡ್ಬೇಕಪ್ಪ, ಇಲ್ಲಿಗೆ ಖರ್ಚು ಮಾಡ್ಬೇಕಪ್ಪ ಅನ್ನೋದು ಅರ್ಥ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಹೆಲ್ತ್ ಆ್ಯಂಡ್ ವೆಲ್ತ್. ಸೊ ನನ್ನ ವಿಡಿಯೋಸ್ಗಳು ಆಲ್ಮೋಸ್ಟ್ ಇರೋದು ಹೆಲ್ತ್ ಆ್ಯಂಡ್ ವೆಲ್ತ್ ಬಗ್ಗೆನೇ. ಸೊ ಇವತ್ತು ನಾವು ಹೆಲ್ತ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ದೆರ್ ವಿಲ್ ಬಿ, ನಮ್ಮ ಹೆಲ್ತ್ ಅಂತ ಬಂದರೆ ದೆರ್ ವಿಲ್ ಬಿ ಟೂ ಹೆಲ್ತ್. ಒನ್ ಇಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್. ಸೊ ಫಿಸಿಕಲ್ ಹೆಲ್ತ್ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನಮ್ಮ ದೇಹದಲ್ಲಿ ಎಷ್ಟೊಂದು ರೀತಿಯಾದಂತಹ ಹಾರ್ಮೋನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದಲ್ಲಿ ಎಷ್ಟೊಂದು ರೀತಿಯಾದಂತಹ ಅಂಗಗಳಿದೆ. ಸೊ ಈ ಎಲ್ಲ ಅಂಗಗಳು ಪ್ರತಿಯೊಂದು ತನ್ನ ಕಾರ್ಯವನ್ನು ಸಕ್ರಿಯವಾಗಿ ಮಾಡ್ಕೋಬೇಕು ಅಂದರೆ ನಾವು ಅದನ್ನು ಸಕ್ರಿಯವಾಗಿ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರಬೇಕು, ಅಥವಾ ನಾವು ಅದಕ್ಕೆ ಕರೆಕ್ಟಾಗಿರುವಂತಹ ಫುಡ್ಸ್ನ ಕೊಡ್ತಾ ಹೋಗಬೇಕು. ಹೆಲ್ದಿ ಆಗಿರಬೇಕು ಅಂತ ಅಂದರೆ ವ್ಯಾಯಾಮ ಮಾಡ್ತಾ ಹೋಗಬೇಕು, ವೆರಿ ಗುಡ್ ಫುಡ್ಸ್ನ ತಿಂತಾ ಹೋಗಬೇಕು. ಹಾಗಂತ ತುಂಬ ಕಾಸ್ಟ್ಲಿ ಫುಡ್ಸ್ನೆಲ್ಲ ಹೇಳಲ್ಲ, ಖಂಡಿತವಾಗೂ ತುಂಬ ಈಸಿಲಿ ಅವೈಲಬಲ್ ಸೀಸನಲ್ ಫುಡ್ಸ್ನ ತಗೊಳ್ತಾ ಹೋಗಬೇಕು. ಸೊ ದ ಮೋರ್ ಯು ಆರ್ ಬಿಕಮ್ ಅ ವೆಜಿಟೇರಿಯನ್ ಆರ್ ದ ಮೋರ್ ಯು ಬಿಕಮ್ ಆ ಪ್ಲಾಂಟ್ ಬೇಸ್ಡ್ ಫುಡ್ನ ನೀವು ತಿಂತಾ ಬಂದರೆ ನಿಮ್ಮ ಬಾಡಿಯಲ್ಲಿರುವಂತಹ ಪ್ರಾಣಶಕ್ತಿ ಅಥವಾ ಎನರ್ಜಿ ಲೆವೆಲ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ನಿಮ್ಮ ಡಯಟಲ್ಲಿ ಅಥವಾ ನಿಮ್ಮ ಫುಡ್ಡಲ್ಲಿ ಜಾಸ್ತಿ ತರಕಾರಿ ಸೊಪ್ಪುಗಳನ್ನು ತಿಂತಾ ಹೋಗಿ ಆ್ಯಂಡ್ ಇನ್ ಟೈಮ್ಗೆ ಊಟವನ್ನು ಮಾಡ್ತಾ ಹೋಗಿ. ನಾನು ಕಳೆದ ವಿಡಿಯೋಗಳಲ್ಲೂ ಹೇಳಿರುವಾಗೆ ನಮ್ಮ ಆರ್ಗನ್ಸ್ಗಳು ಕೆಲವೊಂದು ಟೈಮ್ಗಳಲ್ಲಿ ತನ್ನ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಸೊ ಆ ಟೈಮ್ಗಳಲ್ಲಿ ಆ ಎನರ್ಜೀಸನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಚೆನ್ನಾಗಿ ಒಳ್ಳೆ ಊಟವನ್ನು ಮಾಡಿದ್ರೆ, ಅದಕ್ಕೆ ಬೇಕಾದಂತಹ ಎನರ್ಜೀಸ್ನ ಕೊಡ್ತಾ ಹೋದರೆ, ಸರಿಯಾಗಿ ರೆಸ್ಟ್ ಮಾಡಿದ್ರೆ ನಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ. ವಿತೌಟ್ ಈವನ್ ನೀವು ತುಂಬ ಹೆವಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕು ಅದೇನೂ ಬೇಡ. ಒಂದು ಸಿಂಪಲ್ ಆಗಿರುವಂತಹ ಮನೇಲಿ ಎಕ್ಸಸೈಸ್ಗಳು, ಇವಾಗ ನಾವು ಸ್ಕೂಲ್ಗಳಲ್ಲೆಲ್ಲ ನೋಡಿರುವಾಗ PT ಎಕ್ಸಸೈಸಸ್ ಮಾಡಿಸ್ತಾ ಇದ್ರು ತಾನೆ ಫಿಸಿಕಲ್ ಎಜುಕೇಷನ್ ಪೀರಿಯಡಲ್ಲಿ. ಸೊ ಆ PT ಎಕ್ಸಸೈಸ್ಗಳು ಮಾಡೋದ್ರಿಂದ, ಬಗ್ಗಿ ಎದೊಳೋದ್ರಿಂದ ಆ್ಯಂಡ್ ಸ್ಕ್ವಾಟ್ಸ್ ಮಾಡೋದ್ರಿಂದ, ಕೆಲವೊಂದು ಕುತ್ತಿ ಎದೊಳೋದ್ರಿಂದ, ಈ ಸಿಂಪಲ್ ಆಸನಗಳಲ್ಲೇ ನಮ್ಮ ಬಾಡಿಗೆ ಎನರ್ಜಿ ಅನ್ನೋದು ಸಿಗ್ತಾ ಹೋಗುತ್ತೆ. ಯಾವಾಗೂ ಸ್ಟಾಗ್ನೆಂಟ್ ಆಗಿ ಒಂದೇ ಕಡೆ ಕೂರಬಾರ್ದು. ಒಂದು 10 ನಿಮಿಷ ಒಂದು ಕಡೆ ಕೂತಿದ್ದೀವಿ ಅಂದರೆ ಮತ್ತೆ ಎದ್ದು ಒಂದು 5-10 ನಿಮಿಷ ವಾಕ್ ಮಾಡಿ ಮತ್ತೆ ಬಂದು ಕೂತ್ಕೋಬೇಕು. ಹಾಗಾಗಿ ಪ್ರತಿಯೊಂದು ದಿವಸನೂ ಒಂದು ಮೂಮೆಂಟಲ್ಲಿ, ಬಾಡಿ ಮೂಮೆಂಟಲ್ಲಿ ಇದ್ದರೆ ನಿಮ್ಮ ಬಾಡಿಗೆ ಬರುವಂತಹ ಎನರ್ಜೀಸೇ ಡಿಫ್ರೆಂಟ್ ಆಗಿರುತ್ತೆ. ಹೌದು ಸರಿ, ನಾನು ಓಡಾಡ್ತೀನಿ ಅಂತ ಚಪ್ಪಲಿ ಹಾಕ್ಕೊಂಡು ಓಡಾಡೋದು, ಅಥವಾ ಇಲ್ಲ ನಾನು ತುಂಬ ಓಡಾಡ್ತೀನಿ ಅಂತ ಹೊರಗಡೆ ಬಿಸಿಲಲ್ಲಿ ಓಡಾಡೋದು, ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವು ಬಿಸಿಲಲ್ಲಿ ಓಡಾಡ್ತಿದ್ದೀರಾ ಅಥವಾ ಅಂದರೆ ಅದಕ್ಕೆ ಬೇಕಾದಂತಹ ಪ್ರೊಟೆಕ್ಷನ್ನ ತೆಗೆದುಕೊಳ್ಳಿ. ಇನ್ ಕೇಸ್ ಮನೆಯಲ್ಲಿ ಓಡಾಡ್ತಾ ಇದ್ದರೆ ಖಂಡಿತವಾಗೂ ಚಪ್ಪಲಿಯನ್ನು ಬಿಟ್ಟು ಓಡಾಡಿ. ಹೊರಗಡೆ ಓಡಾಡ್ತಾ ಇದ್ರೆ ಖಂಡಿತವಾಗ ಹಾಕೊಂಡು ಓಡಾಡಿ. ಬಟ್ ಮನೆಯಲ್ಲಿ ಇದ್ದಾಗ ಚಪ್ಪಲಿಯನ್ನು ಹಾಕೋಬಿಡಿ. ವೈ? ಬಿಕಾಸ್ ನಮ್ಮ ಬಾಡಿಗೆ ಗ್ರೌಂಡಿಂಗ್ ಎನರ್ಜಿ ಅನ್ನೋದು ತುಂಬ ಬೇಕಾಗಿರುವಂಥದ್ದು. ಈಗ ಎಷ್ಟೋ ಜನನ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ಯಾರಿಗೆ ಗ್ರೌಂಡಿಂಗ್ ಎನರ್ಜಿಸ್ ಇರೋದಿಲ್ವೋ ಅವ್ರುಗಳು ಕೆಳಗಡೆ ಕೂರೋದಕ್ಕೆ ಇಷ್ಟಪಡೋದಿಲ್ಲ. ಕೆಳಗಡೆ ಕೂತ್ರೆ ಏನೋ ಸೌದೋಗ್ಬಿಡತ್ತೆ ಅನ್ನೋ ಥರ ಆಗುತ್ತೆ. ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರೋದಿಲ್ಲ. ಎಲ್ಲದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಂಡಿರ್ತಾರೆ. ಸೊ ಅಂಥವರು, ಅವರ ಮನಸ್ಥಿತಿನೂ ಹಾಗೆ ಇರುತ್ತೆ, ನಾನು ಎಲ್ರಿಗಿಂತ ಸುಪೀರಿಯರ್ ಅಂತ. ಆ್ಯಕ್ಚುಲಿ ನಾವು ಯೂನಿವರ್ಸ್ಗಿಂತ ಸುಪೀರಿಯರ್ ಅಲ್ಲ. ಸೊ ನಮಗೆ ನಮ್ಮ ಅರಿವುಗಳು ಬೇಕು ಅಂದರೆ, ನಮಗೆ ಮದರ್ ಅರ್ತ್ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ವಿ ಆಲ್ ನೀಡ್ ದಿಸ್ ಎನರ್ಜಿ. ನಮ್ಗೆ ಎಲ್ಲಿಂದ ಈ ಅರ್ತ್ ಎನರ್ಜಿ ಬರುತ್ತೆ, ಅಥವಾ ನಮ್ಮ ಬಾಡಿಯಲ್ಲೂ ಕೂಡ ನಮ್ಮ ಸ್ಟಮಕ್ಕಿಗೆ, ನಮ್ಮ ಸ್ಪ್ಲೀನ್ಗೆ, ಪ್ಯಾಂಕ್ರಿಯಾಸ್ಗೆ ಬೇಕಾಗಿರುವಂತಹ ಎನರ್ಜಿ ಬಂದು ದಿಸ್ ಅರ್ತ್ ಎನರ್ಜಿ. ಸೊ ಈ ಎನರ್ಜೀಸ್ ನಮ್ಮ ಬಾಡಿಲಿ ಎಲ್ಲ ಬರುತ್ತೆ. ದ ಮೋರ್ ಯು ಗ್ರೌಂಡೆಡ್, ನೀವು ಭೂಮಿಗೆ ಎಷ್ಟು ಕನೆಕ್ಟ್ ಆಗಿರ್ತೀರೋ ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ.
ಎಷ್ಟೋ ಜನಗಳಿಗೆ ಪ್ಲಾಂಟ್ಸ್ನ ಬೆಳೆಸೋದಕ್ಕಾಗಲ್ಲ ಅಥವಾ ಈ ಗಿಡ ಮರಗಳ ಸುತ್ತ ಇರೋದಕ್ಕೆ ಆಗಲ್ಲ. ಬಿಕಾಸ್ ದಿಸ್ ಕಾಂಕ್ರೀಟ್ ಲೈಫಲ್ಲಿ ಏನಾಗಿ ಹೋಗಿದೆ ಅಂದರೆ ಆಫೀಸ್ಗಳಲ್ಲಿ ಹೋಗ್ಬಿಟ್ಟಿರ್ತಾರೆ, ಆದಷ್ಟು ಅಲ್ಲಿ ಕುತ್ಕೊಳ್ಳೋದೇ ಆಗಿರುತ್ತೆ. ಸೊ ಎಲ್ಲರೂ ಇತ್ತೀಚೆಗೆ ಏನಾಗೋಗುತ್ತೆ, ಕೆಲವೊಂದು ಕಡೆ ವುಡ್ ಮೆಟೀರಿಯಲ್ ಅನ್ಕೋತಾರೆ, ಬಟ್ ಇಟ್ ಇಸ್ ನಾಟ್ ಅ ವುಡ್ ಮೆಟೀರಿಯಲ್ ಆಗಿರುತ್ತೆ. ಆಮೇಲೆ ಶೂಸ್ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ. ಸೊ ನಮಗೆ ಅರ್ಥ ಜೊತೆ ಕನೆಕ್ಷನ್ನೇ ಇರಲ್ಲ. ಈಗ ಕೆಳಗಡೆ ನೀವು ಪಾದವನ್ನ ಬಿಟ್ಟರೆ ತಾನೇ ಬಿಸಿಯಾಗಿದೆಯೋ ತಣ್ಣಗಿದೆಯೋ ಆ ಸ್ಪರ್ಶ ಜ್ಞಾನ ಅನ್ನೋದು ಬರ್ತಾ ಹೋಗೋದು. ಎಲ್ಲಿಂದ ಬರ್ತಾ ಹೋಗುತ್ತೆ ನಮಗೆ ಸ್ಪರ್ಶ ಸೆನ್ಸ್, ಈ ಟಚ್ ಸೆನ್ಸ್ ಅಥವಾ ಈ ಫೀಲಿಂಗ್ ಎಲ್ಲಿಂದ ಬರ್ತಾ ಹೋಗುತ್ತೆ? ದ ಮೂಮೆಂಟ್ ವೆನ್ ಯು ಆರ್ ಫೀಲಿಂಗ್ ಗ್ರೌಂಡೆಡ್, ಆ ಗ್ರೌಂಡಿಂಗ್ ಎನರ್ಜೀಸ್ ಇಂದಾನೇ ನಿಮಗೆ ಸೆನ್ಸ್ ಆರ್ಗನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗೋದು. ಆ್ಯಂಡ್ ನಿಮ್ಮ ಸ್ಟಮಕ್ಗೆ ಅಥವಾ ಸ್ಪ್ಲೀನ್ಗೆ ಪ್ಯಾಂಕ್ರಿಯಸ್ಗೆ ಎನರ್ಜೀಸ್ ಹೇಗೆ ಬರುತ್ತೆ ಅಂದರೆ ಬಿಕಾಸ್ ಆಫ್ ಈ ಅರ್ತ್ ಎಲಿಮೆಂಟ್ ಇಂದ. ನಮ್ಮ ಬಾಡಿಯಲ್ಲೂ ಈ ಅರ್ತ್ ಎಲಿಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂದರೆ, ನೀವು ಈ ಗಿಡ ಮರಗಳ ಜೊತೆ ಇರೋದ್ರಿಂದ ಅಥವಾ ಬೇರ್ ಫುಟಲ್ಲಿ ಬೆಳಿಗ್ಗೆನೆ ಹುಲ್ಲಿನಲ್ಲಿ ನಡೆಯೋದ್ರಿಂದ, ಆದಷ್ಟು ಬರೀ ಕಾಲಲ್ಲಿ ನಡೆಯೋದ್ರಿಂದ ನಮಗೆ ಆಕ್ಯುಪ್ರೆಷರ್ ಅನ್ನೋದು ಆಗುತ್ತೆ, ಪ್ರಾಣಶಕ್ತಿನೂ ಮೇಲೆ ಹೋಗುತ್ತೆ ಆ್ಯಂಡ್ ನಾವು ತುಂಬ ಗ್ರೌಂಡೆಡ್ ಆಗಿರ್ತೀವಿ. ಎಷ್ಟೋ ಜನ ಈಗ ನೋಡಿ, ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು, ಎಷ್ಟೋ ಜನ ಈ ಮರಗಳನ್ನ ನೆಟ್ಟಿರೋಂಥವ್ರೇ ಆಗಿರ್ಬೋದು, ಯು ಜಸ್ಟ್ ಸಿ ದಟ್ ಪೀಪಲ್, ಅವ್ರು ಎಷ್ಟು ಹಂಬಲ್ ಆಗಿರ್ತಾರೆ ಅಥವಾ ಅವ್ರಿಗೆ ಮರಗಳ ಎನರ್ಜಿ ಜೊತೆ ಎಷ್ಟು ನೀಟಾಗಿ ಕನೆಕ್ಷನ್ ಇರುತ್ತೆ ಅಂದರೆ, ಬಿಕಾಸ್ ಯಾಕೆ ಅವ್ರು ಅಷ್ಟು ಹಂಬಲ್ ಆಗಿರ್ತಾರೆ ಅಂದರೆ ಬಿಕಾಸ್ ದೇ ಆರ್ ಗ್ರೌಂಡೆಡ್. ಆ ಗ್ರೌಂಡಿಂಗ್ ಎನರ್ಜಿ ಅನ್ನೋದು ಅವ್ರಿಗೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರು ನೋಡಿದ್ರೇ ಖುಷಿಯಾಗಿರುತ್ತೆ, ನಿರ್ಮಲವಾಗಿರ್ತಾರೆ, ನಿಷ್ಕಲ್ಮಶವಾಗಿರ್ತಾರೆ, ಯಾವುದೇ ಟೆನ್ಷನ್ ಅವರೆಲ್ಲ. ಭೂಮಿ ತಾಯಿಗೆ ಏನು ಟೆನ್ಷನ್ ಇರುತ್ತೆ ಹೇಳಿ? ಭೂಮಿ ತಾಯಿ ತನ್ನನ್ನ ಎಷ್ಟು ನೀಟಾಗಿ ನೋಡ್ಕೊಂಡಿರ್ತಾಳೆ. ಹಾಗೇನೆ ನಮ್ಮ ಮನಸ್ಸು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಆದಷ್ಟು ಹೆಲ್ದಿ ಆಗಿಟ್ಕೋಬೇಕು ಅಂದರೆ ಸರಿಯಾದ ಸಮಯದಲ್ಲಿ ಊಟ ಮಾಡಿ, ಸರಿಯಾದದನ್ನು ಊಟ ಮಾಡಿ. ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಈ ನಾನ್ ವೆಜ್ ತಿನ್ನೋದು ಏನೇ ಮಾಡಿದ್ರು 1 ಮೀಲ್ ಸ್ಕಿಪ್ ಮಾಡಿ, 1 or 2 ಮೀಲ್ ಸ್ಕಿಪ್ ಮಾಡಿ. ಬಿಕಾಸ್ ಅದು ಡೈಜೆಸ್ಟ್ ಆಗೋದಕ್ಕೆ ಯು ಗಿವ್ ದಟ್ ಟೈಮ್. ಪದೇ ಪದೇ ತಿನ್ನೋದನ್ನು ಅವಾಯ್ಡ್ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ ಯುವರ್ ಬಾಡಿ ವಿಲ್ ಬಿಕಮ್ ವೆರಿ ಲೈಟ್ ಆ್ಯಂಡ್ ಫ್ಲೆಕ್ಸಿಬಲ್. ತುಂಬ ಹೆವಿ ಊಟ ಮಾಡಿದಾಗ ಯು ಫೀಲ್ ದಟ್ ಡ್ರೌಸಿನೆಸ್, ಏನು ಮಾಡೋಕ್ಕೆ ಮನಸ್ಸಾಗಲ್ಲ, ಸುಮ್ಮನೆ ಹೋಗಿ ಮಲ್ಕೋಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ಯುವರ್ ಬಾಡಿ ವಾಂಟ್ ರೆಸ್ಟ್. ಸೊ ಹಾಗಾಗಿ ಸರಿಯಾಗಿ ರೆಸ್ಟ್ನ ಕೊಡ್ತಾ ಬನ್ನಿ. ಹೆವಿ ಮೀಲನ್ನು ತಿನ್ನಬೇಡಿ. ಆದಷ್ಟು ಬೆಳಿಗ್ಗೆ ಫ್ರೂಟ್ಸು ಅಥವಾ ವೆಜಿಟೇಬಲ್ಸಿಂದ ಡೇ ಸ್ಟಾರ್ಟ್ ಮಾಡಿದ್ರೆ, ಅಥವಾ 1 ಗ್ಲಾಸ್ ವಾಟರಿಂದ ಸ್ಟಾರ್ಟ್ ಮಾಡೋದು. ಬೈ 12 o'clock ಅನ್ನೋಷ್ಟರೊಳಗೆ, 1 o'clock ಅನ್ನೋಷ್ಟರೊಳಗೆ ಯು ಹ್ಯಾವ್ ವೆರಿ ಗುಡ್ ಹೆವಿ ಮೀಲ್. ಯು ಕ್ಯಾನ್ ಹ್ಯಾವ್ ಅ ವೆರಿ ಗುಡ್ ಮೀಲ್. ಬಟ್ ವೆನ್ ಇಟ್ ಕಮ್ಸ್ ಟು ಅ ಸ್ಲೋ ಡೌನ್, ಸನ್ಸ್ ಡೌನ್ ಆಗ್ತಾ ಇದ್ದ ಹಾಗೆ ನಿಮ್ಮ ಊಟನೂ ಕೂಡ ಲಿಮಿಟ್ ಆಗಿ ಕಮ್ಮಿ ಆಗ್ತಾ ಬರಬೇಕು. ಆಗ ನಿಮ್ಮ ಬಾಡಿ ಹೆಲ್ದಿ ಆಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಷ್ಟೋ ಜನಕ್ಕೆ ಕೈಯನ್ನು ಬೆಂಡ್ ಮಾಡೋದಕ್ಕಾಗಲ್ಲ, ವಾಪಸ್ ತಿರುಗಿಸೋದಕ್ಕಾಗಲ್ಲ. ಯಾಕೆ ಅಂದರೆ ಬಿಕಾಸ್ ನಿಮಗೆ ಅಲ್ಲಿ ಮೂಮೆಂಟೇ ಇರಲ್ಲ. ಸೊ ಹೌ ಡು ಯು ಗೆಟ್ ದಟ್ ಮೂಮೆಂಟ್? ಬಿಕಾಸ್ ದ ಮೋರ್ ಯು ಕನೆಕ್ಟ್ ವಿತ್ ದ ಮದರ್ ಅರ್ತ್, ಗ್ರೌಂಡಿಂಗ್ ಜಾಸ್ತಿ ಇದ್ದಾಗ ಯು ಕ್ಯಾನ್ ಫೀಲ್ ದಟ್ ಫ್ಲೆಕ್ಸಿಬಿಲಿಟಿ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಎಲ್ಲ ಟಿಪ್ಸ್ಗಳನ್ನು ಈಸಿಯಾಗಿ ಫಾಲೋ ಮಾಡ್ಬೋದು. ಆ್ಯಕ್ಚುಲಿ ಈ ಎಲ್ಲ ಟಿಪ್ಗಳು ಕೂಡ ನಮ್ಮನ್ನು ನಾವು ಹೆಲ್ದಿಯಾಗಿಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ಟಿಪ್ಗಳನ್ನು ಅನುಸರಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ ನಮಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.